ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಕೆಲವೊಬ್ಬರು ನನ್ನನ್ನು ಕೇಳ್ತಾ ಇರೋದು ಏನು ಅಂತಂದರೆ, ನಾವು ಪ್ರತಿದಿನ ದಿನನಿತ್ಯ ಪೂಜೆ ಮಾಡುವಂಥ ತುಳಸಿ ಗಿಡ, ಮನೆಯ ಮುಂಭಾಗದಲ್ಲಿ ಇಟ್ಟಿರುವಂಥ ತುಳಸಿ ಗಿಡ, ನಾವು ನೀರು ಎಲ್ಲ ಗೊಬ್ಬರ ಎಲ್ಲ ಹಾಕಿದರೂ ಕೂಡ ಇದ್ದಕ್ಕಿದ್ದಂತೆಯೇ ನಮ್ಮ ಮನೆ ಮುಂದೆ ಇರುವಂಥ ತುಳಸಿ ಗಿಡ ಒಣಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ನಾವು ನೆರಳಲ್ಲೇ ಹಾಕಿದ್ದೀವಿ, ಅದು ಒಳ್ಳೆ ಜಾಗದಲ್ಲೇ ಇತ್ತು. ಆದರೆ ಪ್ರತಿದಿನವೂ ನಾವು ಪೂಜೆ ಮಾಡುವಾಗ ಯಾವುದೇ ರೀತಿ ಗಂಧದ ಕಡ್ಡಿ ಹೊಗೆ ಆಗಿರ್ಬೋದು, ಅಥವಾ ಹಾಲು ಜಾಸ್ತಿ ಹಾಕಿರೋದು ಇರ್ಬೋದು, ಅಥವಾ ಮೊಸರನ್ನ ಸುರಿದಿರೋ ಅಂಥದ್ದು ಇರ್ಬೋದು, ಅದು ಯಾವುದನ್ನು ನಾವು ಮಾಡ್ತಾ ಇಲ್ಲ. ಆದರೂ ನಮ್ಮ ಮನೆ ಮುಂದೆ ಇರುವಂಥ ತುಳಸಿ ಗಿಡ ಜಾಸ್ತಿ ಒಣಗ್ತಾ ಇದೆ. ಅದಕ್ಕೆ ನಾವು ಏನು ಮಾಡಬೇಕು, ಅದರ ಅರ್ಥ ಏನು ಅಂತ, ಯಾವ ಸೂಚನೆನ ಅದು ತಿಳಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏಕೆಂದರೆ ಸ್ನೇಹಿತರೆ, ಎಲ್ಲ ಸಸ್ಯಗಳು ಚೆನ್ನಾಗಿ ಅರಳಿ ನಿಂತಿದ್ರು, ತುಳಸಿ ಮಾತ್ರ ಒಣಗುತ್ತಿದೆ ಎಂದರೆ ಸ್ವಯಂ ಲಕ್ಷ್ಮಿ ನೀಡುವ ಮುನ್ಸೂಚನೆ ಇದಾಗಿರುತ್ತೆ. ಯಾಕಂದರೆ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಎಲ್ಲ ಗಿಡಗಳು ಚೆನ್ನಾಗಿದೆ, ಗುಲಾಬಿ ಗಿಡಗಳಿರ್ಬೋದು, ಹೂವಿನ ಗಿಡಗಳಿರ್ಬೋದು, ಅಥವಾ ನೀವು ಹಾಕ್ಕೊಂಡಿರೋಂಥ ಪಾಟಲ್ಲಿ ಹಾಕ್ಕೊಂಡಿರೋಂಥ ಬೇರೆ ರೀತಿಯ ಸಸ್ಯಗಳೆಲ್ಲ ಚೆನ್ನಾಗಿದ್ದನು ಅದು ಮಾತ್ರ ಒಣಗ್ತಾ ಇದೆ ಅಂದರೆ ಈ ರೀತಿ ನಿಮಗೆ ಲಕ್ಷ್ಮೀ ದೇವಿ ನಿಮಗೆ ಈ ರೀತಿಯಲ್ಲಿ ಮುನ್ಸೂಚನೆನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಏನಪ್ಪ ಅದು ಅಂತಂದರೆ, ನೋಡಿ, ತುಳಸಿ ದೇವತೆ ಬಂದು ಹಿಂದೂಗಳ ಮನೆಯ ಮುಂದೆ ಇದ್ದೇ ಇರುತ್ತದೆ. ತುಳಸಿ ಕಟ್ಟೆಯಲ್ಲಿದ್ದರೂ ಸರಿ, ಅಥವಾ ಮನೆಯ ಮುಂದೆಯಾದರೂ ಇದ್ದರೂ ಸರಿ, ಮನೆ ತುಳಸಿ ಇರುವುದು ಪದ್ಧತಿ ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುತ್ತದೆ, ಅಥವಾ ಸಂಪ್ರದಾಯವೂ ಆಗಿರುತ್ತದೆ. ತುಳಸಿಯನ್ನು ಲಕ್ಷ್ಮಿಯ ರೂಪವೆಂದೇ ಕರೆಯಲಾಗುತ್ತದೆ. ಹಾಗಾಗಿಯೇ ನಮ್ಮ ಜೀವನದಲ್ಲಿ ತುಳಸಿಗೆ ವಿಶೇಷವಾದ ಸ್ಥಾನವನ್ನು ನಾವು ನೀಡಿರ್ತೀವಿ. ಸಾಮಾನ್ಯವಾಗಿ ದಿನಕ್ಕೆ 2 ಬಾರಿ ತುಳಸಿಗೆ ದೀಪ ಬೆಳಗಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಥವಾ ಗೋಧೂಳಿ ಸಮಯ, ಸಂಜೆ ಸಮಯದಲ್ಲಿ. ಹೀಗೆ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಅರ್ಪಿಸಿ ದೀಪ ಬೆಳಗಿಸಿ ಪೂಜೆ ಮಾಡಲಾಗುತ್ತದೆ. ಪ್ರತಿನಿತ್ಯ ಶ್ರದ್ಧಾ ಭಕ್ತಿಯಿಂದ ತುಳಸಿ ಪೂಜೆ ಮಾಡುವುದು ಇಂದಿನಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ. ನಿತ್ಯ ತುಳಸಿಗೆ ನೀರು ಹಾಕಿದರೂ ಮನೆಯಂಗಳದ ತುಳಸಿ ಇದ್ದಕ್ಕಿದ್ದಂತೆ ಬಾಡುವುದು ಇದೆ. ಪ್ರತಿನಿತ್ಯ ನೀರು ಹಾಕಿದರೂ ತುಳಸಿ ಸಸಿ ಹೀಗೆ ಯಾಕೆ ಒಣಗುತ್ತಿದೆ ಎನ್ನುವುದು ಅರ್ಥವಾಗುವುದಿಲ್ಲ. ಇನ್ನು ಮನೆ ಮುಂದೆ ಇರುವ ಎಲ್ಲ ಸಸ್ಯಗಳು ಚೆನ್ನಾಗಿಯೇ ಅರಳಿ ನಿಂತಿದ್ದರೂ ತುಳಸಿ ಮಾತ್ರ ಒಣಗುತ್ತಿದೆ. ಇದು ಭವಿಷ್ಯದಲ್ಲಿ ಎದುರಾಗಲಿರುವ ಸಮಸ್ಯೆಗಳ ಮುನ್ಸೂಚನೆ ಎಂದು ಹೇಳಲಾಗುತ್ತದೆ. ನೋಡಿ, ತುಳಸಿ ಗಿಡ ಒಣಗುವುದು ಅಶುಭದ ಸಂಕೇತವಾಗಿರುತ್ತದೆ. ಹಿಂದೂ ಧರ್ಮದ ಗ್ರಂಥಗಳ ಪ್ರಕಾರ ತುಳಸಿ ಸಸ್ಯ ಒಣಗುವುದು ಮತ್ತು ಸೊರಗುವುದು ಶುಭ ಸೂಚಕವಲ್ಲ. ನಾವಿರುವ ಮನೆಗೆ ಏನಾದರೂ ಸಮಸ್ಯೆಗಳು ಎದುರಾದರೆ ಆ ಸಮಸ್ಯೆಯ ತಾಪವನ್ನು ಮೊದಲು ತುಳಸಿ ತನ್ನತ್ತ ಸೆಳೆದುಕೊಳ್ಳುತ್ತದಂತೆ. ಹಾಗಾಗಿ ಇದ್ದಕ್ಕಿದ್ದಂತೆ ತುಳಸಿ ಗಿಡ ಒಣಗಿ ಹೋಗುತ್ತಿದೆ ಎನ್ನುತ್ತಿದ್ದರೆ ಇದೊಂದು ನಂಬಿಕೆಯ ಪ್ರಕಾರ ಮನೆಗೆ ಸಮಸ್ಯೆಗಳು ಎದುರಾಗುವುದಾದರೆ ಮೊದಲು ಲಕ್ಷ್ಮಿ ಸಮಾನಳಾಗಿರುವ ತುಳಸಿ ಮಾತೆಯು ಎದ್ದು ಹೊರ ನಡೆಯುತ್ತಾಳೆ ಎನ್ನುವುದು. ಹಾಗಾಗಿ ಇದ್ದಕ್ಕಿದ್ದಂತೆ ತುಳಸಿ ಒಣಗಲು ಆರಂಭಿಸಿದರೆ ಏನೋ ಒಂದು ಅಶುಭದ ಸಂಕೇತ ಸಂಭವಿಸಲಿದೆ ಎಂದು ಇದರ ಅರ್ಥ ಆಗಿರುತ್ತದೆ. ಅದನ್ನು ನಾವು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಮನೆ ಮುಂದೆ ಒಣಗ್ತಾ ಇರೋಂಥ ತುಳಸಿ ದೇವತೆಗೆ ಗೊತ್ತಾಗಿರುತ್ತೆ. ಆ ತುಳಸಿ ದೇವತೆ
ಜೊತೆಯಲ್ಲಿ ಮಹಾಲಕ್ಷ್ಮಿ ಇರೋದ್ರಿಂದ ಮಹಾಲಕ್ಷ್ಮಿಗೆ ಗೊತ್ತಾಗುತ್ತೆ ಈ ಮನೆಗೆ ಇನ್ನೇನೋ ಕೆಟ್ಟದಾಗುತ್ತಾ ಇದೆ, ಅದಕ್ಕೋಸ್ಕರ ನಾನು ಈ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಮುನ್ಸೂಚಕವಾಗಿ ತುಳಸಿ ಗಿಡದಲ್ಲಿರೋಂಥ ದೇವತೆ ಮನೇನ ಬಿಟ್ಟು ಹೋಗೋದಕ್ಕೆ ಪ್ರಾರಂಭ ಆಗಿರುತ್ತೆ. ಮನೆಯಲ್ಲಿರೋಂಥ ಲಕ್ಷ್ಮಿ ಮನೇನ ಬಿಟ್ಟು ಹೋಗಿರ್ತಾರೆ. ಅದಕ್ಕೋಸ್ಕರ ಆ ಮನೆಯಲ್ಲಿರೋಂಥ ತುಳಸಿ ಗಿಡ ಒಣಗೋ ಅಂಥದ್ದನ್ನು ಪ್ರಯತ್ನ ಖಂಡಿತವಾಗ್ಲೂ ಆಗುತ್ತೆ. ಇದಲ್ಲದೆ ತುಳಸಿ ಸಸಿ ಒಣಗುವುದಕ್ಕೂ ಶುಭ ಮತ್ತು ಅದಕ್ಕೂ ಒಂದು ವಿಶೇಷವಾದ ಒಂದು ಗ್ರಹ ಇದೆ. ಆ ಗ್ರಹ ಯಾವುದು ಅಂದರೆ ಬುಧ ಗ್ರಹಕ್ಕೂ ಸಂಬಂಧವಿದೆ. ಜ್ಯೋತಿಷ್ಯದ ಪ್ರಕಾರ ಬುಧನ ಬಣ್ಣವು ಹಸಿರು. ಇದನ್ನು ಮರ ಅಥವಾ ಸಸ್ಯಗಳ ಅಂಶವೆಂದು ಕೂಡ ಪರಿಗಣಿಸಲಾಗುತ್ತದೆ. ಮಾತ್ರವಲ್ಲ, ಬುಧ ಮತ್ತು ಇತರ ಗ್ರಹಗಳು ಒಳ್ಳೆಯ ಮತ್ತು ಕೆಟ್ಟ ಫಲಗಳನ್ನು ವ್ಯಕ್ತಿಗೆ ರವಾನಿಸುತ್ತದೆ. ಒಂದು ಗ್ರಹವು ಅಶುಭ ಫಲಗಳನ್ನು ನೀಡುವುದಾದರೆ ಇದರ ಪ್ರಭಾವ ಬುಧ ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳ ಮೇಲೆ ಮೊದಲು ಆಗುತ್ತದೆ. ತುಳಸಿ ಕೂಡ ಬುಧ ಗ್ರಹಕ್ಕೆ ಸಂಬಂಧಿಸಿದ್ದಾಗಿರೋದ್ರಿಂದ ಇಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವಾಗಿದೆ. ಬುಧ ಗ್ರಹದಿಂದ ನಮಗೇನಾದರೂ ದೋಷ ಬರ್ತಿದೆ ಅಂತ ಅಂದರೆ ಮನೆಯಲ್ಲಿ ಹಣಕಾಸಿನ ವ್ಯವಹಾರ ಅನ್ನೋದು ಕುಂಠಿತವಾಗುತ್ತದೆ, ದುಡ್ಡು ಕಾಸಿಗೆ ತುಂಬ ಸಮಸ್ಯೆ ಆಗುತ್ತದೆ. ಆಮೇಲೆ ನಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಳಲ್ಲಿ ಅಡೆತಡೆಗಳಾಗುತ್ತೆ. ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳಾಗೋದಿಲ್ಲ. ಮನೆಯಲ್ಲಿ ಮನಸ್ತಾಪ ಆಗ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ, ಕಿತ್ತಾಟ ಆಗ್ತಾ ಇರುತ್ತೆ. ಯಾವುದೇ ಒಂದು ಕೆಲಸಗಳನ್ನು ನಾವು ಮನಸ್ಪೂರ್ವಕವಾಗಿ ಮಾಡಬೇಕು ಅಂದರೂ ಅದು ನಮಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಈ ತುಳಸಿಯ ಮುನ್ಸೂಚನೆಯ ಪ್ರಕಾರ ನಾವು ಅರ್ತ್ಕೊಬೇಕು ನಮ್ಮ ಮನೆಯಲ್ಲಿ ಬುಧ ದೋಷ ಇದೆ, ಹಾಗೆ ನಮಗೆ ಯಾವುದೋ ಒಂದು ಕೆಟ್ಟದ್ದು ಆಗುತ್ತೆ ಅನ್ನೋದು. ಇನ್ನು ಒಣಗಿದ ತುಳಸಿ ಗಿಡವನ್ನು ಅಂಗಳದಲ್ಲಿ ಇಡುವುದು ಕೂಡ ಅಶುಭವೇ ಆಗಿದೆ. ಒಂದು ವೇಳೆ ಮನೆ ಅಂಗಳದ ತುಳಸಿ ಗಿಡ ಒಣಗಿ ಹೋಗಿರುವುದು ಗಮನಕ್ಕೆ ಬಂದ ಕೂಡಲೇ ಅದನ್ನು ತೆಗೆದು ನೀರಿನಲ್ಲಿ ಬಿಡಬೇಕು. ಹೊಸ ತುಳಸಿ ಸಸ್ಯವನ್ನು ಆ ಜಾಗದಲ್ಲಿ ನೆಟ್ಟು ಪೂಜೆ ಪುನಸ್ಕಾರನ ನಾವು ಆರಂಭಿಸಬೇಕಾಗುತ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ವಿಶೇಷವಾಗಿ ಈ ರೀತಿ ಬುಧ ಗ್ರಹದಿಂದ ಬರ್ತಾ ಇರೋಂಥ ದೋಷಗಳಿಂದ ನಮಗೆ ಈ ರೀತಿ ನಮಗೆ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನೀವು ತುಳಸಿ ಗಿಡ ಒಣಗ್ತಾ ಇದೆ ಅಂದರೆ ದಯವಿಟ್ಟು ಜಾಸ್ತಿ ದಿನ ಮನೆ ಮುಂದೆ ತುಳಸಿ ಗಿಡನ ಜಾಸ್ತಿ ಬಿಟ್ಕೊಂಬೇಡಿ. ಅದ್ರ ಎಲೆಗಳೆಲ್ಲ ಒಣಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಅದನ್ನು ನೀವು ಒಂದು ಪಾಟಲ್ಲಿ ನೀವು ಚೆನ್ನಾಗಿ ನೀರನ್ನು ಹಾಕಿ ನೆನೆಸಿ ಆ ಗಿಡನ ತೆಗೆದುಬಿಟ್ಟು ಅದೇ ಮಣ್ಣಿನ ಜಾಗಕ್ಕೆ ಒಂದು ಹೊಸ ತುಳಸಿ ಗಿಡನ ನೀವು ಹಾಕುವಂಥ ಪ್ರಯತ್ನನ ಮಾಡಬೇಕು. ಅಕಸ್ಮಾತ್ ಪದೇ ಪದೇ ಅದೇ ರೀತಿ ನಿಮಗೆ ಆಗ್ತಾ ಇದೆ ಅಂದರೆ ನೀವು ಯಾವುದಾದ್ರೂ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಮತ್ತು ತುಳಸಿ ಮಾಲೆ, ಅದರಲ್ಲೂ ಗಂಡ ಹೆಂಡತಿಯರ ಸಮೇತ ಇರೋವಂಥ ವಿಷ್ಣು ಮತ್ತು ಮಹಾಲಕ್ಷ್ಮಿ ನೆಲೆಸಿರೋ ಅಂತಹ ಪಾಂಡುರಂಗ ದೇವಸ್ಥಾನ ಆಗಿರ್ಬೋದು, ಶ್ರೀನಿವಾಸನ ದೇವಸ್ಥಾನ ಆಗಿರ್ಬೋದು, ಅಥವಾ ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಅಂಥ ದೇವಸ್ಥಾನಕ್ಕೆ ನೀವು ಹೋಗಿ ಸಂಕಲ್ಪ ಮಾಡಿಕೊಂಡು ಜೋಡಿ ತೆಂಗಿನಕಾಯಿ ಕೊಟ್ಟು ಒಂದು ಚುಪ್ಪು ಬಾಳೆಹಣ್ಣು ಕೊಟ್ಟು ತಾಂಬೂಲದ ಸಮೇತ ದಕ್ಷಿಣೆಯನ್ನು ಇಟ್ಟು ನೀವು ಮಲ್ಲಿಗೆ ಹೂವು ಮತ್ತು ತುಳಸಿನ ನೀವು ಕೊಟ್ಟು ಅರಿಶಿಣ ಕುಂಕುಮನ ಕೊಟ್ಟು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಗಂಡಾಂತರದ ಸೂಚನೆ ನಮಗೆ ಕಾಣಿಸ್ತಾ ಇದೆ ಅಂಥ ಗಂಡಾಂತರಗಳು ಯಾವುದೇ ಇದ್ದರೂ ಅದು ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ನೀವು ಮಹಾಲಕ್ಷ್ಮಿ ಮತ್ತು ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ನೀವು ಮಲ್ಲಿಗೆ ಹೂವು ಮತ್ತು ತುಳಸಿ ಹೂವನ್ನು ಕೊಟ್ಟು ತಾಂಬೂಲ ದಕ್ಷಿಣೆ ಸಮೇತ ಕೊಟ್ಟು ನೀವು ಬರೋದ್ರಿಂದ ಖಂಡಿತವಾಗ್ಲೂ ಅದರಲ್ಲೂ ಜೋಡಿ ತೆಂಗಿನಕಾಯಿಗಳನ್ನು ನೀವು ಆ ತಾಂಬೂಲದ ಜೊತೆ ಇಟ್ಟು ನೀವು ಕೊಟ್ಟು ಬರೋದ್ರಿಂದ ಹಾಲು ಮೊಸರು ಅಥವಾ ಏಲಕ್ಕಿ ಹಾರ ಅಂತ ಸಿಗುತ್ತೆ, ಅಥವಾ ಏಲಕ್ಕಿ ಕಾಯಿಗಳಿಂದ ನೀವೇ ಹಾರನ ತಯಾರು ಮಾಡಿ ಅದನ್ನು ಮಹಾಲಕ್ಷ್ಮಿ ವಿಗ್ರಹಕ್ಕೆ ಅಥವಾ ಶ್ರೀನಿವಾಸನ ವಿಗ್ರಹಕ್ಕೆ ನೀವು ಹಾಕ್ಸಿ ಬರೋದ್ರಿಂದ ಈ ರೀತಿಯ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾರೋ ಸುಮಾರು ಜನ ನನ್ನನ್ನು ಕೇಳಿದ್ರಿ, ಅದಕ್ಕೋಸ್ಕರ ನಾನು ಅವರಿಗೆ ಅನುಕೂಲ ಆಗಲಿ ಅಂತ ನಾನು ಇದ್ರ ಬಗ್ಗೆ ಕೆಲವೊಂದು ವಿಡಿಯೋದಲ್ಲಿ ಆಗಲಿ ಹೇಳಿದ್ದೀನಿ. ಆದರೂ ಕೆಲವೊಬ್ಬರು ನೋಡಿಲ್ಲ ಅಂತ ಕೇಳ್ತಾಯಿದ್ರು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸೋವಂಥ ಪ್ರಯತ್ನ ಪಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ಪ್ರಯತ್ನನ ನೀವು ಮಾಡಿ ನೋಡಿ, ಅದೆಲ್ಲ ಖಂಡಿತವಾಗ್ಲೂ ಸಮಸ್ಯೆಗಳಿಂದ ನೀವು ಹೊರಬರ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.